ಹಿಂದುತ್ವ ಯಶಸ್ವಿ ಆದರೆ ಕುರುಬನೂ ಯಶಸ್ವಿ ಆಗ್ತಾನೆ, ಬ್ರಾಹ್ಮಣನೂ ಯಶಸ್ವಿ ಆಗ್ತಾನೆ, ದಲಿತನೂ ಯಶಸ್ವಿ ಆಗ್ತಾನೆ, ಒಕ್ಕಲಿಗರು ಯಶಸ್ವಿ ಆಗಿ ಹಿಂದೂ ಸಮಾಜದ ಎಲ್ಲ ಜಾತಿಯವರು ಯಶಸ್ವಿ ಆಗುತ್ತೆ. ಒಂದು ಅಂಗ ಹಿಂದೂ ಸಮಾಜದ ಒಂದು ಅಂಗ ಕುರುಬರು, ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಪ್ರೀತಿ ವಿಶ್ವಾಸದಿಂದ ನನಗೆ ಸೇರಿಸ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅದೇ ರೀತಿ ಹಿಂದೂ ಸಮಾಜದ ಎಲ್ಲ ವ್ಯಕ್ತಿಗಳು ನಂಗೆ ಫೋನ್ ಮಾಡ್ತಾರೆ, ಎಲ್ಲ ಜಾತಿಯವರು ಫೋನ್ ಮಾಡ್ತಾ ಇದ್ದಾರೆ, ನೀವು ಬಿ ಜೆ ಪಿ ಸೇರಿಕೊಳ್ಳಿ, ಬಿ ಜೆ ಪಿ ಸೇರಿಕೊಳ್ಳಿ, ಬಿ ಜೆ ಪಿ ಸೇರಿಕೊಳ್ಳಿ ಅಂತ. ನಾನು ಅವರೆಲ್ಲರೂ ಪ್ರೀತಿಗೂ ವಿಶ್ವಾಸಕ್ಕೂ ನಾನು ಚಿರಋಣಿ, ನಾನು ಇಲ್ಲ ಅಂದಿಲ್ಲ. ಆದರೆ ಬಿ ಜೆ ಪಿಯ ಕೆಲವರು ನಾಯಕರುಗಳ ಜೊತೆ ನಾನು ಮಾತಾಡಬೇಕು. ನಾನು ಯಾಕೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಮುಗಿದ್ದೆ ಚರ್ಚೆಗೆ. ಈಗ ವಾಪಸ್ ಯಾಕೆ ಬಂದಂಥ ಸಂದರ್ಭದಲ್ಲಿ ಏನೇನು ಆಗಬೇಕು ಅನ್ನೋಂಥ ಕೆಲವು ಅಂಶಗಳನ್ನು ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಆಮೇಲೆ ಬಿ ಜೆ ಪಿ ಹೋಗೋದು ಬಿಡೋದು ಹೇಳಿ ಕಳಿಸ್ತಾ ಇದ್ದಾರೆ. ಆಹ್ವಾನ ಅಂತಂದರೆ ಅಧಿಕೃತ ಪತ್ರ ಈ ಥರದ್ದೇನಿಲ್ಲ, ಬಂದಿಲ್ಲ. ವಿಶ್ವಾಸದಲ್ಲಿ ಅನೇಕರು ಮಾತಾಡ್ತಾರೆ, ಬರಬೇಕು ನಿಮ್ಮ ಹತ್ರ ಮಾತಾಡಬೇಕು ಅದು ಇದು ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಹಿರಿಯರ ಹತ್ರ ನಾನು ಮಾತಾಡ್ತೀನಿ. ಮಾತಾಡಿ ಯಾವ ವಿಚಾರಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಚರ್ಚೆಗಳಾಗಬೇಕು, ಸರಿ ಹೋಗಬೇಕು ಅನ್ನೋದು ಚರ್ಚೆ ಮಾಡಿ ಅಂತಿಮ ತೀರ್ಮಾನ. ನಾನು ಅನೇಕ ಪ್ರಮುಖರ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ. ಬಿ ಜೆ ಪಿಗೆ ಹೋಗದೆ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ, ಇದ್ಯಾವ ಪಾರ್ಟಿಗೆ ಹೋಗಲ್ಲ. ನನ್ನ ರಾಜಕಾರಣ ಶುರುವಾಗಿದ್ದೆ ಬಿ ಜೆ ಪಿಯಿಂದ. ನಾನು ಪದವೀಧರ ಆದ ತಕ್ಷಣವೇ ಬಿ ಜೆ ಪಿ ಸೇರಿಕೊಂಡೆ. ಇದೆ ನೀವು ಬಂದುಬಿಡಿ, ನಿಮ್ಮ ಮಗನ ಕರ್ಕೊಂಡ್ಬಂದ್ಬಿಡಿ, ನಿಮ್ಮ ಮಗನಿಗೆ ಏನು ಬೇಕು, ನಿಮಗೇನು ಬೇಕು ಖಂಡಿತ ಕೊಡ್ತೇವೆ. ನಾನು ಅವ್ರು ವಾಪಸ್ ಇಟ್ಟಿನಿ. ಹಿಂದುತ್ವ ಒಪ್ಕೋತೀರಾ, ಆ ಪಕ್ಷಕ್ಕೆ ಬೇಕಾದ್ರೆ ಬರ್ತೀನಿ ಅಂತ. ಆಗಲ್ಲ ಅಂತಾರೆ. ಇರಲಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೇಳ್ತಾರಪ್ಪ, ನಾನು ನಾಳೆ ಬೆಳಿಗ್ಗೆ ನಿನ್ನ ಮದುವೆ ನಾಳೆ ಪೇಪರಲ್ಲಿ ಬರುತ್ತೆ, ಒಪ್ಕೋತೀಯಾ? ನನಗೆ ಗೊತ್ತಿಲ್ಲ. ನೀವು ಪೇಪರಲ್ಲಿ ಬಂದಿದ್ದೆಲ್ಲ ಸತ್ಯ ಅಂದರೆ ನಾನೇನು ಮಾಡಲಿ? ಆದರೆ ನಾನು ಹೇಳ್ತಾ ಇದ್ದೀನಿ ಅಧಿಕೃತವಾಗಿ, ಯಾತಕ್ಕೆ ಬಿ ಜೆ ಪಿಯಿಂದ ಹೊರಗೆ ಬಂದೆ ಅದನ್ನು ಚರ್ಚೆ ನಾನು ಮಾಡಲ್ಲ. ಎಲ್ರಿಗೂ ಗೊತ್ತಾಗಿದೆ. ಬಿ ಜೆ ಪಿ ಹೋಗಬೇಕು ಅನ್ನೋದಾಗ ಕೆಲವು ಹಿರಿಯರ ಹತ್ರ ಚರ್ಚೆ ನಾನು ಮಾಡಬೇಕು. ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ನಾನು ತೊಗೊಂಡಿದ್ದೀನಿ. ಎಂಥ ಕ್ರಾಂತಿ? ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಇಳಿತಾರೋ ಹೋಗ್ತಾರೋ ಅನ್ನೋದು ಚರ್ಚೆ. ಅದಕ್ಕೆ ಕ್ರಾಂತಿ ಅಂತ ಪದ ಕೊಟ್ಟಿದ್ದಾರೆ. ಅಂದರೆ ಕೆಲವರು ಅವರು ಇಳಿತಾರೆ ಅಂತ ಲೆಕ್ಕ. ಕ್ರಾಂತಿ ಅಂದ ತಕ್ಷಣ ಸರ್ಕಾರವೇ ಬಿದ್ದೋಗ್ಬೋದೋ ಗೊತ್ತಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಬಾಗಿಲೊಳಗೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಸುರ್ಜಿವಾಲಾ 40 ಜನಕ್ಕೆ ಕರೆದು ಮಾತಾಡ್ತಾರೆ, ಗಮನಿಸಿ. 2 ದಿನ 3 ದಿನ ಇಲ್ಲಿದ್ದು 40 ಜನ ಎಮ್ ಎಲ್ ಎಗಳು ಕರೆದು ಯಾಕೆ ಮಾತಾಡ್ತಿದ್ದಾರೆ? 136 ಜನ ಎಮ್ ಎಲ್ ಎಗಳು ಉಳಿದದ್ದು ಏನು ತಪ್ಪು ಮಾಡಿದ್ರು ಅವರು? ಅವ್ರನ್ನ ಯಾಕೆ ಕರೆದಿಲ್ಲ? ಈ 40 ಜನ ಯಾವ ಗುಂಪು? ಸಿದ್ದರಾಮಯ್ಯ ಇರಬೇಕು ಅನ್ನೋಂಥ ಗುಂಪು, ಬೇಡ ಅನ್ನೋಂಥ ಗುಂಪು, ಚುನಾವಣೆ ಮಾಡಬೇಕು ಅಂತ ಹೇಳೋಂಥ ಗುಂಪು? ಸುರ್ಜಿವಾಲದ ಮನಸ್ಸಿನಲ್ಲಿ ತಮಗೆ ಯಾರು ಬೇಕೋ ಅವ್ರಿಗೆ ಮಾತ್ರ ಕರೆದಿದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ. ಕರೆದಿರೋದಂತೂ ಹೌದು, ರಾಜಣ್ಣ ಹೇಳಿರೋದು ಹೌದು, ಕ್ರಾಂತಿ ಆಗತ್ತೆ ಅಂತ. ಆ ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲೇ ಅನೇಕರದ್ದು ಅನೇಕ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಿದ್ದಾರೆ, ರಾಜಣ್ಣ ಹೇಳಿದ ಲೆಕ್ಕದಲ್ಲಿ ಇಟ್ಕೋಬೇಡಿ. ಕೆಲವು ಮಂತ್ರಿಗಳು ಹೇಳ್ತಾರೆ ರಾಜಣ್ಣ ಹೇಳಿದ್ದು ಸೀರಿಯಸ್ ಆಗಿ ತಗೊಳ್ಳಿ. ಹಾಗಾಗಿ ಏನು ಕ್ರಾಂತಿ ಆಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಮತ್ತೆ ನಾನು ಅವ್ರದಾಗ ಏನು ಮಾತಾಡಲಿ? ಅಲ್ಲೇ ಮಾತಾಡೋದು ಏನಾದ್ರು ಉಳಿದಿರುತ್ತೆ ನಾಗ.